ಜಸ್ ವೀಕ್ಷಕರೇ ನಮಸ್ಕಾರ. ಇದರಿಂದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಸಂಗೀತ. ಸಿರುಗುಪ್ಪ ಚಿಪ್ಪಿಗ ಜನಾಂಗದ ಮೀಸಲಾತಿ ಕಸಿಯುವ ಹುನ್ನಾರದ ಕುರಿತು ಆಕ್ಷೇಪ ವ್ಯಕ್ತಪಡಿಸಿ ತಾಲೂಕಿನ ನಾಗರಿಕ ಚಿಪ್ಪಿಗ ಸಮಾಜದ ಮುಖಂಡರು ತಹಶೀಲ್ದಾರ್ ಎಚ್ ವಿಶ್ವನಾಥ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ನಾಗರಿಕ ಚಿಪ್ಪಿಗ ಸಮಾಜದಿಂದ ತಹಶೀಲ್ದಾರ್ಗೆ ಮನವಿ. ಹೌದು, ಸಿರುಗುಪ್ಪದಲ್ಲಿ ಚಿಪ್ಪಿಗಿನ ಜನಾಂಗದ ಮೀಸಲಾತಿ ಕಸಿಯುವ ಹುನ್ನಾರದ ಕುರಿತು ಆಕ್ಷೇಪವನ್ನು ವ್ಯಕ್ತಪಡಿಸಿ ತಾಲೂಕಿನ ನಾಗರಿಕ ಚಿಪ್ಪಿಗ ಸಮಾಜದ ಮುಖಂಡರು ತಹಶೀಲ್ದಾರ್ ಎಚ್ ವಿಶ್ವನಾಥ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ನಾಗರಿಕ ಚಿಪ್ಪಿಗ ಸಮಾಜದ ಮುಖಂಡ ಸುಧಾರಕ ಮಾತನಾಡಿ, ಜನವರಿ 9ರಂದು ತಾಲೂಕಿನ ಕೆಲವು 2A ಸಮಾಜದ ವ್ಯಕ್ತಿಗಳು ನಮ್ಮ ಸಮಾಜದ 2A ಮೀಸಲಾತಿ ಕುರಿತಂತೆ ಆಧಾರ ರಹಿತ ಮತ್ತು ಕಪೋಲ ಕಲ್ಪಿತ ವಿಷಯಗಳನ್ನು ಪ್ರಸ್ತಾಪಿಸಿ ತಹಶೀಲ್ದಾರ್ಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಆದರೆ ಚಿಪ್ಪಿಗ ಸಮಾಜವು 2A ಮೀಸಲಾತಿನ ಕಬಳಿಸುತ್ತಿದ್ದಾರೆಂದು ಆರೋಪಿಸುವುದು ಸರಿಯಾದ ಕ್ರಮವಿಲ್ಲ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಡಳಿತ ನಿರ್ದೇಶನದ ಮೇರೆಗೆ ತಾಲೂಕಾ ಆಡಳಿತವು ಅಧಿಕಾರಿಗಳೊಂದಿಗೆ 4 ಬಾರಿ ಸ್ಥಳ ಮಹಜೂರು ಮಾಡಿ ವರದಿಯನ್ನ ಪಡೆದಿದ್ದಾರೆ. ಎಲ್ಲಾ ವರದಿಗಳಲ್ಲಿಯೂ ಚಿಪ್ಪಿಗ ಜನಾಂಗವು ತೆಕ್ಕಲಕೋಟೆಯಲ್ಲಿ ತಲತಲಾಂತರದಿಂದ ವಾಸಿಸುತ್ತಿದ್ದು 2A ಮೀಸಲಾತಿ ಅನ್ವಯಿಸುತ್ತದೆ ಎಂದು ವರದಿ ಸಲ್ಲಿಸಿದ್ದಾರೆ. ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕ ಮತ್ತು ರಾಜಕೀಯವಾಗಿ ದುರ್ಬಲವಿರುವ ಚಿಪ್ಪಿಗ ಜನಾಂಗವನ್ನ ಸರ್ಕಾರವು ನೀಡಿದ ಮೀಸಲಾತಿಗೆ ಯೋಗ್ಯವಾಗಿದ್ದು, ಇತ್ತೀಚೆಗೆ ಕೆಲ ವ್ಯಕ್ತಿಗಳು ವೈಯಕ್ತಿಕ ಆಸ್ತಿ ಆಕಾಂಕ್ಷಿಗಳಿಗೆ ನಮ್ಮನ್ನು ಚಿಪ್ಪಿಗರು ಅಲ್ಲವೆಂದು ವಾದಿಸಿ ಸರ್ಕಾರದ ಮೀಸಲಾತಿಯನ್ನ ಕಸಿಯುವ ಹುನ್ನಾರ ನಡೆಸುತ್ತಿದ್ದಾರೆ. ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಪ್ರಾರಂಭವಾಗಿರುವ ತೆಕ್ಕಲಕೋಟೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಬಾಲಕರ ಶಾಲೆಯಲ್ಲಿ ಚಿಪ್ಪಿಗ ಹೆಸರಿನೊಂದಿಗೆ ಮತ್ತು ಚಿಪ್ಪಿಗ ಜಾತಿಯೊಂದಿಗೆ ದಾಖಲೆ ಪಡೆದವರ ವಿವರಗಳಿದ್ದು, ಅದನ್ನ ತಹಶೀಲ್ದಾರರು ಖುದ್ದಾಗಿ ಪರಿಶೀಲನೆ ಮಾಡಬೇಕು. ಚಿಪ್ಪಿಗ ಜನಾಂಗಕ್ಕೆ 2A ಪ್ರಮಾಣ ಪತ್ರ ನೀಡಲು ಯಾವ ವಿಳಂಬ ಧೋರಣೆ ಅನುಸರಿಸದೆ ಸರ್ಕಾರದ ಮೀಸಲಾತಿ ಅನ್ವಯ ನಮ್ಮ ಜನಾಂಗಕ್ಕೆ ಸಿಗಬೇಕಾದ ಎಲ್ಲ ಸರ್ಕಾರಿ ಸೌಲಭ್ಯಗಳನ್ನು ದೊರಕಿಸಿಕೊಡಬೇಕೆಂದು ಒತ್ತಾಯಿಸಿದರು. ಮುಖಂಡರಾದ ಕಂದಗಲ್ ಈರಣ್ಣ, ಚಂದ್ರಮೌಳಿ, ಬಸವರಾಜ್, ಎಸ್ ವೀರೇಶ್, ಪ್ರಸಾದ್, ಶ್ರೀಪಾದ್, ನಾಗರಿಕ ಶಿವಪ್ಪ, ಎಸ್ ಗಣೇಶ್, ವೀರೇಂದ್ರ, ಮಸ್ಕಿ ಮಲ್ಲಯ್ಯ, ದಡಗು ಪಂಪಣ್ಣ, ಪ್ರಭಾಕರ್, ರವಿ, ಆಲ್ಕೋಟಪ್ಪ ಇನ್ನಿತರರು ಉಪಸ್ಥಿತರಿದ್ದರು. ರಾಜ್ಯಸಭಾ ಸಿರುಗುಪ್ಪ, NKSTV4 ಬಳ್ಳಾರಿ. ಈ ಮೂಲಕ ತಾಲೂಕಿನ ಸಮಸ್ತ ಚಿಪ್ಪಿಗ, ಸಿಂಪಿಗ ಸಮಾಜದವರಿಂದ ವಿನಂತಿಸುವುದೇನೆಂದರೆ, ದಿನಾಂಕ 9/1/2024 ರಂದು ತಾಲೂಕಿನ ಕೆಲ 2A ಸಮಾಜದ ವ್ಯಕ್ತಿಗಳು ನಮ್ಮ ಸಮಾಜದ 2A ಮೀಸಲಾತಿ ಕುರಿತಂತೆ ಆಧಾರರಹಿತ ಹಾಗೂ ಕಪೋಲ ಕಲ್ಪಿತ ವಿಷಯಗಳನ್ನು ಪ್ರಸ್ತಾಪಿಸಿ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿ ಚಿಪ್ಪಿಗ ಜನಾಂಗವು 2A ಮೀಸಲಾತಿಯನ್ನು ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಡಳಿತ ನಿರ್ದೇಶನದ ಮೇರೆಗೆ ತಾಲೂಕಾಡಳಿತವು ಅಧಿಕಾರಿಗಳೊಂದಿಗೆ 4 ಬಾರಿ ಸ್ಥಳ ಮಾಡಿಸುತ್ತಿದ್ದು 2A ಮೀಸಲಾತಿ ಅನ್ವಯಿಸುತ್ತಾರೆಂದು ವರದಿ ಸಲ್ಲಿಸಿರುತ್ತಾರೆ. ಪ್ರತಿ ಲಗತ್ತಿದೆ. ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಾಗೂ ರಾಜಕೀಯವಾಗಿ ದುರ್ಬಲವಿರುವ ಚಿಪ್ಪಿಗ ಜನಾಂಗವು ಸರ್ಕಾರವು ನೀಡಿದ ಮೀಸಲಾತಿಗೆ ಯೋಗ್ಯವಾಗಿದ್ದು, ಇತ್ತೀಚೆಗೆ ಕೆಲ ವ್ಯಕ್ತಿಗಳು ವೈಯಕ್ತಿಕ ಆಸೆ ಆಕಾಂಕ್ಷೆಗಳಿಗೆ ನಮ್ಮನ್ನು ಚಿಪ್ಪಿಗರು ಅಲ್ಲವೆಂದು ವಾದಿಸಿ ಸರ್ಕಾರದ ಮೀಸಲಾತಿಯನ್ನು ಕಸಿಯುವ ಹುನ್ನಾರ ನಡೆಸುತ್ತಿದ್ದಾರೆ. ಸ್ವಾತಂತ್ರ್ಯ ಪೂರ್ವದಲ್ಲೇ ಪ್ರಾರಂಭವಾಗಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಾಲಕರ ಶಾಲೆ ತೆಕ್ಕಲಕೋಟೆಯಲ್ಲಿ ಚಿಪ್ಪಿಗ ಹೆಸರಿನೊಂದಿಗೆ ಹಾಗೂ ಚಿಪ್ಪಿಗ ಜಾತಿಯೊಂದಿಗೆ ದಾಖಲಾತಿ ಪಡೆದ ವಿವರ ಇದ್ದು ತಾವು ಖುದ್ದಾಗಿ ಪರಿಶೀಲನೆ ನಡೆಸಬಹುದು. ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಮೈನಿಹಳ್ಳಿ ಗ್ರಾಮದಲ್ಲಿ ಶ್ರೀ ಸದ್ಗುರು ವೀರಭದ್ರ ಸ್ವಾಮಿಗಳ 37ನೇ ಪುಣ್ಯಾರಾಧನೆಯ ನಿಮಿತ್ತ 13/1/2024 ಶನಿವಾರದಂದು ನೂತನ ಲಘು ರಥೋತ್ಸವ ಜರುಗುವುದೆಂದು ಗ್ರಾಮದ ಹಿರಿಯರು ತಿಳಿಸಿದರು. 36 ವರ್ಷಗಳಿಂದ ಪುನರಾಧನೆ ಮತ್ತು ಅನ್ನ ಸಂತರ್ಪಣೆಯನ್ನು ನೆರವೇರಿಸಿಕೊಂಡು ಬಂದಿದ್ದೆವು. ಆದರೆ 37ನೇ ವರ್ಷ ನೂತನ ಉಚ್ಚಾಯ ನಿರ್ಮಾಣಗೊಂಡಿದ್ದು ಮೈನಹಳ್ಳಿ ಗ್ರಾಮದ ಸಕಲ ಸದ್ಭಕ್ತರ ಸಹಾಯ ಸಹಕಾರದಿಂದ ಸಾಧ್ಯವಾಗಿದೆ. ಬಸನಗೌಡ ಮುತ್ತೂರು. ಹೌದು, ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಮೈನಹಳ್ಳಿ ಗ್ರಾಮದಲ್ಲಿ ಶ್ರೀ ಸದ್ಗುರು ವೀರಭದ್ರ ಸ್ವಾಮಿಗಳ 37ನೇ ಪುಣ್ಯಾರಾಧನೆಯ ನಿಮಿತ್ತ 13/1/2024 ಶನಿವಾರ ದಿವಸ ನೂತನ ಲಘು ರಥೋತ್ಸವ ಜರುಗುವುದು ಎಂದು ಗ್ರಾಮದ ಹಿರಿಯರು ಹಾಗೂ ಶ್ರೀ ವೀರಭದ್ರೇಶ್ವರ ಸ್ವಾಮಿಗಳವರ ಮಠದ ಭಕ್ತರಾದ ಚನ್ನಪ್ಪ ಮುದ್ಕಪ್ಪ ಹಳ್ಳಿ ತಿಳಿಸಿದ್ರು. ಈಗಾಗಲೇ 36 ವರ್ಷಗಳಿಂದ ಸದ್ಗುರು ವೀರಭದ್ರ ಸ್ವಾಮಿಗಳ ಪುಣ್ಯಾರಾಧನೆಯನ್ನ ನಡೆಸುತ್ತಾ ಪ್ರಸಾದ ಮಾಡಿಸಿ ಎಲ್ಲರಿಗೂ ವಿತರಣೆ ಮಾಡ್ತಾ ಬಂದಿದ್ದೇವೆ. ಈಗ 37ನೇ ವರ್ಷದ ಪುಣ್ಯಾರಾಧನೆ ನಿಮಿತ್ತ ಗ್ರಾಮದ ಭಕ್ತರ ಅಪ್ಪಣೆಯ ಮೇರೆಗೆ ಸಹಾಯ ಸಹಕಾರದೊಂದಿಗೆ ನೂತನವಾಗಿ ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದ ಅರುಣ್ ಬಡ್ಗೆ ರಥಶಿಲ್ಪಿಗಳು ನೂತನ ಉಚ್ಚಾಯ ನೆರವೇರಿಸಿದ್ದು, ಗ್ರಾಮದ ಹಿರಿಯರು ಹಾಗೂ ದೇವಸ್ಥಾನ ಕಮಿಟಿಯ ಸರ್ವರು ಉಚ್ಚಾಯ ತೆಗೆದುಕೊಂಡು ಹೋಗಲು ಬಂದಾಗ ಪೂಜೆಯನ್ನ ನೆರವೇರಿಸಿ ತೆಗೆದುಕೊಂಡು ಹೋಗುತ್ತಿದ್ದು 13/1/2024 ಶನಿವಾರ ಲಘು ರಥೋತ್ಸವ ನೆರವೇರಿಸಲಾಗುವುದೆಂದು ತಿಳಿಸಿದರು.
ಇದೇ ಸಂದರ್ಭದಲ್ಲಿ ಗ್ರಾಮದ ಹಿರಿಯರು ಹಾಗೂ ದೇವಸ್ಥಾನದ ಭಕ್ತರಾದ ಬಸವನಗೌಡ ಮುತ್ತುಗೂರು ಮಾತನಾಡುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇದೇ ಶಾಲಿವಾಹನ ಶಕೆ 1945ನೇ ಶುಭಕೃತ ನಾಮ ಸಂವತ್ಸರ ಪುಷ್ಯ ಶುದ್ಧ ದ್ವಿತೀಯ ದಿನಾಂಕ 13/1/2024ನೇ ಶನಿವಾರದಂದು ಉದಯ 6 ಗಂಟೆಗೆ ಪೂಜ್ಯ ಶ್ರೀ ಕೃತ ಗದ್ದೆಗೆ ವೀರಭದ್ರ ಸ್ವಾಮಿಗಳು ಏಕಾದಶಿ ರುದ್ರಾಭಿಷೇಕ ಮತ್ತು ಸಹಸ್ರ ಬಿಲ್ವಾರ್ಚನೆ, ಉದಯ 9 ಗಂಟೆಗೆ ನೂತನ ಲಘು ರಥೋತ್ಸವದ ಮೂರ್ತಿಗೆ ಅಭಿಷೇಕ ಮತ್ತು ಮಂಗಳಾರತಿ ನಂತರ ಮಧ್ಯಾಹ್ನ 12 ಗಂಟೆಗೆ ಮಹಾಪ್ರಸಾದ ಕಾರ್ಯಕ್ರಮ ನಡೆಯುತ್ತದೆ. ಧಾರ್ಮಿಕ ಸಭೆ ಮಧ್ಯಾಹ್ನ 12:20ಕ್ಕೆ ಪ್ರಾರಂಭವಾಗುವುದು. ಸಾಯಂಕಾಲ 5 ಗಂಟೆಗೆ ವೀರಭದ್ರ ಮಹಾಸ್ವಾಮಿಗಳು ಲಘು ರಥೋತ್ಸವ ಜರುಗುವುದೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಹಾಸ್ವಾಮಿಗಳು ದೇವಸ್ಥಾನ ಶಿವ ಸಮಿತಿಯ ಹಿರಿಯರು ಆದ ದೇವಪ್ಪ ಸಿದ್ದಪ್ಪ ಉಳ್ಳಾಗಡ್ಡಿ ಮಾತನಾಡುತ್ತಾ ವೀರಭದ್ರ ಮಹಾಸ್ವಾಮಿಗಳ ಜಾತ್ರಾ ಮಹೋತ್ಸವ ಲಘು ರಥೋತ್ಸವ ನೆರವೇರುತ್ತಿದ್ದು, ಜಾತ್ರಾ ಮಹೋತ್ಸವಕ್ಕೆ ಕೊಪ್ಪಳದ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು, ಹಿರೇಸಿಂದೋಗಿಯ ಚಿದಾನಂದ ಮಹಾಸ್ವಾಮಿಗಳು, ಅಳವಂಡಿ ಮುರುಳಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀ ಸಿದ್ದೇಶ್ವರ ಸಂಸ್ಥಾನ ಕಟ್ಟಿಮಠ್ನಿ ಹಿರೇಮಠ, ಹೂವಿನಹಡಗಲಿ ಹಿರೇಶಾಂತವೀರ ಮಹಾಸ್ವಾಮಿಗಳು, ಗವಿಸಿದ್ದೇಶ್ವರ ಶಾಖಾಮಠ ಅಡಗಲಿ, ಇನ್ನು ಅನೇಕ ಹರಗುರು ಚರಮೂರ್ತಿಗಳು ಜಾತ್ರಾ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದು, ಕೊಪ್ಪಳ ಜಿಲ್ಲೆ ಸಕಲ ಸದ್ಭಕ್ತರು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಎಲ್ಲರೂ ಆಗಮಿಸಿ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕೆಂದು ಮಾತನಾಡಿದರು. ಈ ಸಂದರ್ಭದಲ್ಲಿ ಶಿವಣ್ಣ ಚನ್ನಪ್ಪ ಹಾಟಿ, ಸಿದ್ದಲಿಂಗಯ್ಯ ಮೊಂಡರಗಿ ಮಠ, ಬಸಯ್ಯ ಮೊಂಡರಗಿ ಮಠ, ಉಮೇಶ್ ಮೂಲಿಮನಿ, ದೊಡ್ಡಬಸಪ್ಪ ಹಲಗಿರಿ, ಮಹಾಬಲೇಶ್ವರಯ್ಯ ಚಕ್ಕಡಿ, ಗವಿಸಿದ್ದೇಶಯ್ಯ ಮೂಲಿಮನಿ, ಅನೆಂಗಣ್ಣ ಕಂಬಾರ್, ಶಿವಕೌಲು, ಚನ್ನಬಸಯ್ಯ ಕೊಟ್ಟೂರು ಮಠ, ನಾಗಪ್ಪ ಬಾಸಿಂಗದಾರ್ ಹಾಗೂ ಕುಕನೂರು ಗ್ರಾಮದ ಗುರು ಹಿರಿಯರು ಮತ್ತು ವಿಶ್ವಕರ್ಮ ಸಮಾಜದವರು ಉಪಸ್ಥಿತರಿದ್ದರು. ಚೆನ್ನೈ ಹಿರೇಮಠ್, NK-4 ಕುಕನೂರು. ಎಂಎಸ್ಐಎಲ್ ಮದ್ಯ ಮಾರಾಟ ರದ್ದುಗೊಳಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಮಾಲವಿ ಗ್ರಾಮಸ್ಥರು ಮನವಿಯನ್ನ ಮಾಡಿಕೊಂಡರು. ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಮಾಲವಿ ಗ್ರಾಮದಲ್ಲಿ ಎಂಎಸ್ಐಎಲ್ ಮದ್ಯ ಮಾರಾಟ ರದ್ದುಗೊಳಿಸುವಂತೆ ಆಗ್ರಹಿಸಿ ತಾಲೂಕಿನ ಮಾಲವಿ ಗ್ರಾಮದ ಗ್ರಾಮಸ್ಥರು ಒತ್ತಾಯಿಸಿ ಮನವಿಯನ್ನು ಸಲ್ಲಿಸಿದ್ದಾರೆ. ಜಿಲ್ಲಾಧಿಕಾರಿಗಳಿಗೆ ಹಾಗೂ ಜಿಲ್ಲಾ ಅಬಕಾರಿ ಇಲಾಖಾಧಿಕಾರಿಗಳಿಗೆ ಗ್ರಾಮಸ್ಥರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಮದ್ಯ ಮಾರಾಟ ಮಳಿಗೆ ಪ್ರಾರಂಭಿಸುವ ಮುನ್ನದಿಂದಲೂ ತಾವು ಪ್ರತಿಭಟನೆ ಮಾಡುತ್ತಲಿದ್ದು, ಗ್ರಾಮಸ್ಥರ ವಿರೋಧದ ನಡುವೆಯೂ ಆರಂಭ ಮಾಡಲಾಗಿದೆ. ಇನ್ನು ಎಂಎಸ್ಐಎಲ್ ಮದ್ಯ ಮಾರಾಟ ಮಳಿಗೆ ಸಾರ್ವಜನಿಕ ಸ್ಥಳಗಳಿಗೆ ಹೊಂದಿಕೊಂಡಿದ್ದು, ಮಹಿಳೆಯರಿಗೆ, ಸಭ್ಯಸ್ಥರಿಗೆ, ಹಿರಿಯ ನಾಗರಿಕರಿಗೆ ಮುಜುಗರ ಉಂಟು ಮಾಡಲಿದೆ. ಮದ್ಯ ಮಾರಾಟ ಮಳಿಗೆ ಸುತ್ತಮುತ್ತಲ ವಾತಾವರಣ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಾಡಾಗಿದೆ. ಇದು ನಾಗರಿಕರ ನೆಮ್ಮದಿ ಹಾಳು ಮಾಡಿದ್ದು, ಕಾರಣ ಶೀಘ್ರವೇ ಅದನ್ನು ರದ್ದುಗೊಳಿಸಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ನೂರಾರು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಗ್ರಾಮಸ್ಥರು ರಾಜ್ಯ ಮಹಿಳಾ ಒಕ್ಕೂಟ ಕಾರ್ಯಕರ್ತರಾದ ತ್ರಿವೇಣಿ, ನೀಲಮ್ಮ, ಗ್ರಾಕೂಸ್ ತಾಲೂಕು ಕಾರ್ಯಕರ್ತರಾದ ಕೊಟ್ರಮ್ಮ, ಶೈನಾಜ್, ಸುಧಾ, ಸುಮಾ, ಯಾಳ್ಯ, ಚನ್ನಬಸಪ್ಪ, ಚಿಲುಗೋಡು ಸುರೇಶ್, ಮಂಜುನಾಥ್, ಈಶಪ್ಪ ರೆಡ್ಡಿ, ಸುರೇಶ್, ಬಂಡ್ರಿ ಕೊಟ್ರಪ್ಪ, ಕೋಟಗಿ ನಾಗರಾಜ್, ಗಾಣಿಕೇರ ನಾಗರಾಜ್, ತಳವಾರ ನಾಗಮ್ಮ, ಮಣಿಗಾರ ಬಸಮ್ಮ, ಶಿಲ್ಪ, ಮಣಿಗಾರ ನಾಗಮ್ಮ, ಯಾಳ್ಯ ಶಣ್ಣಕ್ಕ, ಮಣಿಗಾರ್ ಸಾಕವ್ವ, ಮಂಜುಳಾ, ನೀಲಮ್ಮ, ಶ್ಯಾಮಲಾ, ಟಿ ಹುಲಿಗೆಮ್ಮ, ಟಿ ನಾಗಮ್ಮ, ಸಾಕಮ್ಮ, ಪಾರ್ವತಿ, ನೇತ್ರಾವತಿ ಸೇರಿದಂತೆ ಗ್ರಾಮದ ಮಹಿಳೆಯರು, ಯುವಕರು, ಹಿರಿಯರು, ಗ್ರಾಮದ ಹಿರಿಯರು, ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು. ವಿಜಯ ವೃಷಭೇಂದ್ರ, NKS-TV4 ಕೂಡ್ಲಿಗಿ. ನಮ್ಮೂರಲ್ಲಿ ಬಾರ್ ಓಪನ್ ಮಾಡೋಕ್ಕೆ ಅಂದರೆ ನಮಗೆ ಇಷ್ಟ ಇಲ್ಲ ಬಾರ್ ಓಪನ್ ಮಾಡೋದು. ನಮ್ಮನೇಲಿ ತುಂಬ ಮುಂದೆ ಹೆಂಡ್ರು ಮಕ್ಕಳನ್ನೆಲ್ಲ ಇದು ಮಾಡ್ತಾ ಇದ್ದಾರೆ. ಮತ್ತು ಬಾರ್ ಏನಾರು ಓಪನ್ ಮಾಡಿದರೆ ನಾವೆಲ್ಲ ಹೋಗಿ ಸಾಯ್ಬೇಕಂತ ತೀರ್ಮಾನ ಮಾಡಿದ್ದೀವಿ. ಇದ್ರ ಮೇಲೆ ಬಳ್ಳಾರಿ ಜಿಲ್ಲಾ ನಮ್ಮ ಮನೆ ಗಂಡರು ಮಕ್ಕಳು ಪೂರ ಎಣ್ಣೆನ ಕುಡಿಯೋದು. ಅವ್ರ ಮನೆಯಾಗ ಏನು ಕೆಲಸದ್ದು ಒಟ್ಟಿಗೆ ಊಟದ್ದು ಏನು ಮಾತಾಡಲ್ಲ. ಅವ್ರಿಗೆ ಏನು ಒಟ್ಟು ಕುಡಿಬೇಕು ಸಾರಾಗಿ ಕುಡಿಯೋದು, ಮನೆ ಬಂದು ಮಕ್ಕಳದು. ಮನೆ ಇಲ್ಲ ನಮಗಿರೋಕೆ, ಅಷ್ಟಿದ್ರೂ ಬರೀ ಅವ್ರು ಎಣ್ಣೆ ಕುಡ್ದ ಜೀವನ ಮಾಡಕತ್ತ ನಮ್ಮ ಗಂಡರು.
ನಮಸ್ತೆ, ನನ್ನ ಹೆಸರು ಶಿಲ್ಪಾ ಅಂತಂದೇಳಿ. ನಮ್ಮೂರು ಮಾಲ್ವಿ ಗ್ರಾಮದಿಂದ ಬಂದಿದ್ದೀವಿ ನಾವು, ಬಳ್ಳಾರಿ ಜಿಲ್ಲೆ ಅಂತಂದೇಳಿ. ನೋಡ್ರಿ, ನಮ್ಮ ಕಡೆಗೆ ಹೆಣ್ಮಕ್ಳು ಗಂಡು ಮಕ್ಳು ಆಯ್ತು, ಎಲ್ಲ ಪ್ರತಿಯೊಬ್ಬರು ಆಯ್ತು ಕುಡಿಯೋದ್ರಿಂದ ನಮ್ಗೆ ಮನೆಯಲ್ಲೆಲ್ಲ ಗಂಡರು ಸಿಕ್ಕಾಪಟ್ಟೆ ಕುಡಿಯೋದು ಬಡಿಯೋದು ಮಾಡಕತ್ತಾರ. ನೀವು ನಮ್ಮೂರಲ್ಲಿ ಬಾರ್ ಏನಾರು ಓಪನ್ ಮಾಡಿದ್ದ ಕಾರಣ ಅಂತಂದ್ರ ಅಲ್ಲೇ ಹೋಗಿ ಬಾರ್ ಎಲ್ಲಿ ಓಪನ್ ಮಾಡ್ತಾರ ಅಲ್ಲೇ ಅಂತೂ ಸಾಯದ ಪಕ್ಕ. ನೀವಲ್ಲಿ ನಮ್ಮ ಕಡೆಗೆ ಬಾರ್ ಓಪನ್ ಮಾಡಂಗಿಲ್ಲ. ನಮ್ಮ ಕಡೆಯಿಂದ ಇಷ್ಟು ಹೇಳಕ್ ಇಷ್ಟಪಡ್ತಿದ್ವಿ ನಾವು. ನಮ್ಮ ಕಡೆಗೆ ಒಟ್ಟ ಬಾರ್ ಓಪನ್ ಮಾಡಂಗಿಲ್ರಿ. ನಮ್ಮ ಮನೆಗೆ ಹೆಣ್ಮಕ್ಳು ಭಾಳ ಕಷ್ಟಪಡ್ತಿದಾರೆ. ನಮ್ಮ ಅಣ್ಣನ ಹೆಂಡತಿ ಸಮೇತನು ಕೂಳ ಹಾಕ್ಲಾರ್ದಂಗೆ ಹೊರಗೆ ದಬ್ಬಿ ನಮ್ಮ ಅಣ್ಣನ ಹೆಂಡತಿನ ಸಮೇತ ನಾವೇ ನೋಡ್ಕೊಳಕತ್ತೀವಿ. ಅಷ್ಟು ಕಷ್ಟ ಆಗೈತಿ ನಮ್ಮ ಮನೆಯಲ್ಲಿ. ಹಂಗಿರೋದ್ರಿಂದ ನೀವು ನಮ್ಮ ಕಡೆಗೆ ನೀವು ಬಾರ್ ಓಪನ್ ಮಾಡಂಗಿಲ್ಲ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ನಮ್ಮೂರು ನಮ್ಮ ಶ್ರದ್ಧಾ ಕೇಂದ್ರ ಸ್ವಚ್ಛತಾ ಕಾರ್ಯಕ್ರಮದಡಿ ಚಿಕ್ಕನಾಯಕನಹಳ್ಳಿ ಪಟ್ಟಣದ ಯೋಗಾಂಜನೇಯ ದೇವಾಲಯದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ನಡೆಯಿತು. ಯೋಗಾಂಜನೇಯ ದೇವಾಲಯದ ಸ್ವಚ್ಛತೆ ಚಿಕ್ಕನಾಯಕನಹಳ್ಳಿಯಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ನಮ್ಮೂರು ನಮ್ಮ ಶ್ರದ್ಧಾ ಕೇಂದ್ರ ಸ್ವಚ್ಛತಾ ಕಾರ್ಯಕ್ರಮದಡಿ ಪಟ್ಟಣದ ಯೋಗಾಂಜನೇಯ ದೇವಾಲಯದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ನಡೆಯಿತು. ಬಸವೇಶ್ವರ ಸ್ವಸಹಾಯ ಪ್ರಗತಿ ಬಂಧು ಸಂಘದ ಸದಸ್ಯರು ದೇವಾಲಯ ಆಡಳಿತ ಮಂಡಳಿಯ ಸಹಕಾರದೊಂದಿಗೆ ದೇವಾಲಯ ಆವರಣದಲ್ಲಿ ಸ್ವಚ್ಛತೆಯನ್ನ ಮಾಡಿದ್ರು. ಸ್ವಚ್ಛತೆ ಇರುವ ಕಡೆ ದೇವರು ನೆಲೆಸಿರ್ತಾರೆ. ಪ್ಲಾಸ್ಟಿಕ್ ಬಳಕೆಯನ್ನ ಕಡಿಮೆ ಮಾಡುವುದು, ಗ್ರಾಮದ ಸ್ವಚ್ಛತೆ, ಗ್ರಾಮೀಣ ಜನರ ಬದುಕು ಹಸನು ಮಾಡಬೇಕೆಂಬುದು ವೀರೇಂದ್ರ ಹೆಗ್ಗಡೆಯವರ ಆಶಯವಾಗಿದೆ. ಶ್ರಮದಾನದ ಮೂಲಕ ಅವರ ಆಶಯವನ್ನ ಈಡೇರಿಸುತ್ತಿದ್ದೇವೆ. ಈ ಹಿನ್ನೆಲೆಯಲ್ಲಿ 10 ದೇವಾಲಯಗಳಲ್ಲಿ ಸ್ವಚ್ಛತಾ ಅಭಿಯಾನ ಕೈಗೊಳ್ಳಲಿದ್ದೇವೆ ಎಂದು ಯೋಜನೆಯ ಮೇಲ್ವಿಚಾರಕ ಭಾಸ್ಕರ್ ಮಾಹಿತಿ ನೀಡಿದರು. ಕನ್ನಡ ಸಂಘದ ಕಾರ್ಯದರ್ಶಿ ಕೃಷ್ಣೇಗೌಡ, ಮುಖಂಡರಾದ ರಾಜಣ್ಣ, ಜಯರಾಮಯ್ಯ, ಲ್ಯಾಬ್ ರವಿ, ಸಂಘದ ಮೇಲ್ವಿಚಾರಕಿ ನೇತ್ರಾವತಿ ಹಾಗೂ ಇನ್ನೂ ಹಲವರು ಸ್ವಚ್ಛತಾ ಅಭಿಯಾನದಲ್ಲಿ ಕೈ ಜೋಡಿಸಿದರು. ಧನಂಜಯ್, NKS TV4, ಚಿಕ್ಕನಾಯಕನಹಳ್ಳಿ. ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಹೇಮಕಮ್ಮನವರ ಆಶೀರ್ವಾದವನ್ನು ಬೇಡುತ್ತಾ ಈ ದಿನ ಮಹಾಲಕ್ಷ್ಮೀ ಪ್ರಯಾಣದಲ್ಲಿ ಬಸವೇಶ್ವರ ಒಕ್ಕೂಟ ಸಭೆಯಿಂದ ನಮ್ಮ ಮಹಾಲಕ್ಷ್ಮೀ ಬಡಾವಣೆಯಲ್ಲಿರುವಂಥ ಯೋಗಾಂಜನೇಯ ಸ್ವಾಮಿ ದೇವಸ್ಥಾನದ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಂಘದ ಯೋಗಾಂಜನೇಯ ಸ್ವಾಮಿ ಸಂಘದ ಅಧ್ಯಕ್ಷರಾದಂಥ ರಾಜಣ್ಣನವರು ಮತ್ತು ಕೃಷ್ಣೇಗೌಡರು ಮತ್ತು ಸಂಘದ ಸದಸ್ಯರೆಲ್ಲರೂ ಮತ್ತು ಒಕ್ಕೂಟದ ಅಧ್ಯಕ್ಷರು, ದೇವಸ್ಥಾನದ ಕಮಿಟಿಯವರು ಎಲ್ಲರೂ ಕೂಡ ಉಪಸ್ಥಿತರಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತೇವೆ. ಈ ಧರ್ಮಸ್ಥಳದ ನಮ್ಮ ಯೋಗಾಂಜನೇಯ ಸ್ವಾಮಿ ದೇವಸ್ಥಾನದ ಪರವಾಗಿ ಧರ್ಮಸ್ಥಳದ ಯಾವ ಸಂಘ ಇವತ್ತು ನಮ್ಮ ದೇವಸ್ಥಾನನ ಕ್ಲೀನ್ ಮಾಡಿದ್ದಾರೆ. ಅವರಿಗೆ ನಮ್ಮ ಸಂಘದ ಪರವಾಗಿ ಹಾಗೂ ಮಹಾಲಕ್ಷ್ಮಿ ಜನತೆಯ ಪರವಾಗಿ ಉತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಏನು ಧರ್ಮಸ್ಥಳ ವತಿಯಿಂದ ಶ್ರೀ ಓಂ ಮಂಜುನಾಥ ನಮ್ಮ ಸ್ವಾಮಿ ಅದು ಈ ದಿನ ನಮಗೇನು ಅಂತ ಹೇಳಿದ್ರೆ, ಈ ಧರ್ಮಸ್ಥಳ ಸಂಘದವರು ಫೋನ್ ಮಾಡಿ ಹೇಳಿದ್ರು, ತಾವು ಯೋಗಾಂಜನೇಯ ಸ್ವಾಮಿ ದೇವಸ್ಥಾನ ಕಮಿಟಿ ಇದರಿಂದ ಕ್ಲೀನ್ ಮಾಡ್ತಾ ಇದ್ವಿ, ತಾವು ದಯಮಾಡಿ ಎಲ್ಲ ಕಮಿಟಿಯವರು ಆಗಮಿಸಿ ಅಂತೇಳಿ. ಈ ದಿನ ಸ್ವಚ್ಛತಾ ಕಾರ್ಯಕ್ರಮ ಸುತ್ತ ಒಂದು ಗಲೀಜಿತ್ತು, ಅದು ಭಾಳ ದಿನದಿಂದ ಇತ್ತು. ಈಗ ಇನ್ನು ಮಹಾಲಕ್ಷ್ಮಿಯಲ್ಲಿ ಅಮ್ಮ ಇರೋದ್ರಿಂದ ಭಾಳ ಖುಷಿಯಾಗಿದ್ದ ಸೊ ಎಲ್ಲರೂ ಕ್ಲೀನ್ ಮಾಡಿಸಿ ದೇವಸ್ಥಾನದ ಇಡೀ ಏನು ಒಡಬೇತ್ತೋ ಅವೆಲ್ಲ ಸ್ವಚ್ಛತಾ ಕಾರ್ಯಕ್ರಮ ಅಂದ್ರೆ ಹುಣಸೆ ಹಣ್ಣು ಹಾಕಿ ತೊಳೆದು ಪ್ರತಿಯೊಂದು ಮಾಡಿದ್ದಾರೆ. ಮತ್ತು ನಮ್ಮ ಧರ್ಮಸ್ಥಳದ ಭಾಸ್ಕರ್ ಮೇಲೆ ಉತ್ಪೂರ್ತ ಸ್ವಾಗತ ಕೊಟ್ಟು ಪತ್ರಿಕಾ ಮಾಧ್ಯಮಗಳು ಸುಧಾ ಉತ್ಪೂರ್ತ ಸ್ವಾಗತ ಕೊಟ್ಟು ಆರಾಧ್ಯ ದೇವ ಮಂಜುನಾಥ ಸ್ವಾಮಿ ಗಣಪ ಸ್ವಾಮಿಯನ್ನು ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸ್ಕೊಳ್ತೀವಿ. ವಿಶೇಷವಾಗಿ ಸಂಕ್ರಾಂತಿ ಪ್ರಯುಕ್ತ ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ನನ್ನ ಭಾಗದಲ್ಲಿ ಸುಮಾರು ನನಗೆ ಈ ಟೌನಲ್ಲಿ ಏನು ಬರುತ್ತೆ ಆ ಭಾಗದಲ್ಲಿ 10 ದೇವಸ್ಥಾನಗಳಲ್ಲಿ ನಾವು ಸ್ವಚ್ಛತೆ ಕಾರ್ಯಕ್ರಮವನ್ನು ಇವತ್ತು ಇಟ್ಕೊಂಡಿದ್ದೀವಿ. ಮುಖ್ಯವಾಗಿ ಪೂಜ್ಯರ ಉದ್ದೇಶ ಏನು ಅಂತ ಹೇಳಿದ್ರೆ, ನಿಮಗೆಲ್ಲರಿಗೂ ಗೊತ್ತಿದೆ, ಧರ್ಮಸ್ಥಳ ಅಂತಕ್ಕಂಥದ್ದು ಪವಿತ್ರ ಪುಣ್ಯಕ್ಷೇತ್ರ, ಭಾರತ ಇತಿಹಾಸದಲ್ಲಿ ಪವಿತ್ರ ಪುಣ್ಯಕ್ಷೇತ್ರ. ಅಲ್ಲಿ ಒಂದು ಸ್ವಚ್ಛತೆ ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಪೂಜ್ಯರು ಧರ್ಮಸ್ಥಳಷ್ಟೇ ಸ್ವಚ್ಛತೆ ಇಟ್ಕೊಂಡು ಸಾಕಾಗಬಾರ್ದು ಅಂತ ಕಾರಣಕ್ಕೆ ವರ್ಷದಲ್ಲಿ 2 ಸಲ ಶ್ರದ್ಧಾ ಕೇಂದ್ರಗಳು ಅಂದರೆ ಸಮುದಾಯಕ್ಕೆ ಸಂಬಂಧಪಟ್ಟ ಯಾವುದೇ ಸ್ಥಳಗಳಾಗಿರ್ಬೋದು, ದೇವಸ್ಥಾನ ಇರ್ಬೋದು, ಮಸೀದಿ ಇರ್ಬೋದು, ಚರ್ಚ್ ಇರ್ಬೋದು, ಸಮುದಾಯಕ್ಕೆ ಸಂಬಂಧಪಟ್ಟ ಎಲ್ಲ ದೇವಸ್ಥಾನಗಳನ್ನು, ಮಂದಿರಗಳನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕಂತೇಳಿ ಪೂಜ್ಯರ ಒಂದು ಆದೇಶದ ಮೇರೆಗೆ ಇವತ್ತು ನಾವು ಯೋಗಾಂಜನೇಯ ಸ್ವಾಮಿ ದೇವಸ್ಥಾನದ ಸಮಿತಿಯವ್ರನ್ನ ಕೇಳ್ಕೊಂಡಾಗ ತುಂಬ ಖುಷಿಯಾಯಿತು.
ನಾವು ಎಲ್ಲ ದೇವಸ್ಥಾನ ಬೆಳಗೊಂದು ಕಡೆ ಹೋಗಿದ್ವಿ, ದೇವಸ್ಥಾನದ ಅಧ್ಯಕ್ಷರಿಲ್ಲ, ಕಮಿಟಿಯವರಿಲ್ಲ, ಯಾರಿಲ್ಲ, ನಾವೇ ಕ್ಲೀನ್ ಮಾಡ್ಕೊಂಡು ಬಂದ್ವಿ. ಆದರೆ ತುಂಬ ಖುಷಿ ಆಯಿತು. ಅವರೊಂದು ಮನವಿಯನ್ನು ಕೊಟ್ಟಿದ್ದಾರೆ, ಮುಂದಿನ ವರ್ಷ ನಮ್ಮ ದೇವಸ್ಥಾನದಲ್ಲಿ ಮಾಡಿ ಅಂತೇಳಿ. ಈ ರೀತಿಯ ಒಂದು ಅವೇರ್ನೆಸ್ ನಮ್ಮಲ್ಲಿ ಬಂದರೆ ಮುಂದೆ ನಾವು ಈ ದೇವಸ್ಥಾನಗಳಲ್ಲಿ ಪ್ರತಿಯೊಂದು ದೇವಸ್ಥಾನಗಳಲ್ಲಿ ಸ್ವಚ್ಛತೆ ಕಾರ್ಯಕ್ರಮವನ್ನು ಪ್ರತಿ ವರ್ಷಕ್ಕೊಮ್ಮೆ ಎರಡು ನಾವು ಮಾಡ್ತೇವೆ. ಹಾಗಾಗಿ ತುಂಬ ಖುಷಿಯಾಯಿತು. ದೇವಸ್ಥಾನದವರು ಅವರೆಲ್ಲ ಭಾಗವಹಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡು ದೇವಸ್ಥಾನದ ಏನು ಸ್ವಚ್ಛತೆಗೆ ಸಹಕಾರವನ್ನು ನೀಡಿ ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಒಳ್ಳೆಯ ಶ್ರದ್ಧಾ ಕೇಂದ್ರಗಳ ಧಾರ್ಮಿಕತೆಯ ನೆಲೆಯಲ್ಲಿ ದೇವಸ್ಥಾನಗಳ ಸ್ವಚ್ಛತೆಯನ್ನು ಮಾಡಲಿಕ್ಕೆ ಪ್ರೇರಣೆಯನ್ನು ನಮ್ಮ ಯೋಗಾನಂದ ಸ್ವಾಮಿ ದೇವಸ್ಥಾನವನ್ನು ನೀಡಿದ್ದಾರೆ ಅಂತ ಸಂದರ್ಭದಲ್ಲಿ ಹೇಳ್ತಾ, ಜೊತೆಗೆ ಪೂಜ್ಯರ ಒಂದು ಆಸೆ ಇದೆ, ಧರ್ಮಸ್ಥಳಷ್ಟೇ ಸ್ವಚ್ಛತೆ ಆಗಿರದೆ ಎಲ್ಲ ಗ್ರಾಮಗಳಲ್ಲಿರ್ತಕ್ಕಂಥ ದೇವಸ್ಥಾನಗಳು ಇವತ್ತು ಸ್ವಚ್ಛತೆಯಾಗಿ ಇಡಬೇಕಂತ ಒಂದು ಕಲ್ಪನೆಯನ್ನು ಉದ್ದೇಶವನ್ನು ಇಟ್ಕೊಂಡು ಇವತ್ತು ಪೂಜ್ಯರು ಈ ಒಂದು ಕಾರ್ಯಕ್ರಮವನ್ನು ಆಯಾ ಭಾಗದಲ್ಲಿ ಮಾಡಬೇಕಂತೇಳಿ ಒಂದು ಪ್ರೇರಣೆಯನ್ನು ಪೂಜ್ಯರು ಕೊಟ್ಟಿದ್ದಾರೆ. ಮುಂದೆ ಬರುವಂಥ ಸಂಕ್ರಾಂತಿ ಪ್ರಯುಕ್ತ ಈ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇವೆ. ಇನ್ನು ಮಧ್ಯಾಹ್ನ ನಂತರ ಕೂಡ ಒಂದು ದೇವಸ್ಥಾನದಲ್ಲಿ ಕಾರ್ಯಕ್ರಮ ಇದೆ, 10 ದೇವಸ್ಥಾನದ ಸ್ವಚ್ಛತೆ ಕಾರ್ಯಕ್ರಮವನ್ನು ನಾವು ಮಾಡ್ತಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಬಹುಶಃ ನಮ್ಮೆಲ್ಲರಿಗೂ ಕೂಡ ಸುತ್ತಮುತ್ತಲಿನ ಪರಿಸರವನ್ನು ನಮ್ಮ ಮನೆಯನ್ನು ಸ್ವಚ್ಛತೆಯನ್ನು ಇಟ್ಕೊಂಡು ಜೊತೆಗೆ ನಮ್ಮ ಪರಿಸರವನ್ನು ಕೂಡ ಸ್ವಚ್ಛತೆಯನ್ನು ಇಟ್ಕೊಳ್ಬೇಕು. ಚಳ್ಳಕೆರೆಯಲ್ಲಿ ಮನೆ ಮುಂದೆ ಗಾಂಜಾ ಬೆಳೆದ ಆರೋಪಿ ಪರಾರಿಯಾಗಿರುವುದು ಅಬಕಾರಿ ಇಲಾಖೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮನೆ ಮುಂದೆ ಗಾಂಜಾ ಬೆಳೆದ ಆರೋಪಿ ಪರಾರಿ, ಅಬಕಾರಿ ಇಲಾಖೆಯಲ್ಲಿ ಪ್ರಕರಣ ದಾಖಲು. ಹೌದು, ಚಳ್ಳಕೆರೆಯಲ್ಲಿ ನಶಮುಕ್ತ ಜಿಲ್ಲೆ, ನಶಮುಕ್ತ ತಾಲೂಕು ಘೋಷಣೆ ಹೆಸರಲ್ಲಿ ಪೊಲೀಸ್ ಇಲಾಖೆ ಮಾದಕ ವಸ್ತುಗಳ ಸೇವನೆ ಹಾಗೂ ಮಾರಾಟ ಕಾನೂನು ಬಾಹಿರೆಂದು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುತ್ತಿರುವ ಬೆನ್ನಲ್ಲೇ ಮನೆ ಮುಂದೆ ಅಬಕಾರಿ ಅಧಿಕಾರಿಗಳು ಪತ್ತೆ ಮಾಡಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಚಳ್ಳಕೆರೆ ತಾಲೂಕು ಕಸವಿಗೊಂಡನಹಳ್ಳಿ ಗ್ರಾಮದ ಆಂಜನೇಯ ಎಂಬ 55 ವರ್ಷದ ವ್ಯಕ್ತಿ ಮನೆ ಕಾಂಪೌಂಡಿನಲ್ಲಿ ಗಾಂಜಾವನ್ನ ಬೆಳೆದಿದ್ದ. ಬದನೆಕಾಯಿ ಗಿಡಗಳ ಮಧ್ಯೆ ಹೂ, ತೆನೆ, ಕಾಂಡ, ಬೀಜಗಳಿಂದ ಕೂಡಿದ ಒಂದು ಹಸಿ ಗಾಂಜಾ ಗಿಡವನ್ನ ಬೆಳೆಸಿದ್ದ. ಗಾಂಜಾದ ಗಿಡವನ್ನ ಬೇರು ಸಮೇತ ತೂಕ ಯಂತ್ರದ ಸಹಾಯದಿಂದ ತೂಕ ಮಾಡಿದಾಗ 1 ಕೆಜಿ 510 ಗ್ರಾಂ ತೂಕವಿದ್ದು ಇದು ಸುಮಾರು 30,000 ಬೆಳೆ ಬೀಳ್ತದೆ ಎಂದು ಊಹಿಸಲಾಗಿದೆ. ಮನೆ ಮುಂದೆ ಗಾಂಜಾ ಬೆಳೆದ ಆರೋಪಿ ಆಂಜನೇಯ ಪರಾರಿಯಾಗಿದ್ದು, ಅಬಕಾರಿ ಅಧಿಕಾರಿಗಳು ಪ್ರಕರಣ ದಾಖಲಿಸಿಕೊಂಡು ಆರೋಪಿಯ ಪತ್ತೆಗಾಗಿ ಬಲೆ ಬೀಸಿದ್ದಾರೆ. ಚಿತ್ರದುರ್ಗ ಅಬಕಾರಿ ಉಪ ಆಯುಕ್ತರು ಹಾಗೂ ಅಬಕಾರಿ ಉಪ ಆಯುಕ್ತರು ಹಿರಿಯರು ಮಾರ್ಗದರ್ಶನದಲ್ಲಿ ಕಾರ್ಯಾಚರಣೆಯನ್ನ ನಡೆಸಲಾಗಿದೆ. ನಾಗರಾಜ್ ಸಿ ಅಬಕಾರಿ ನಿರೀಕ್ಷಕರು ಹಾಗೂ ತಿಪ್ಪಯ್ಯ ಅಬಕಾರಿ ಉಪನಿರೀಕ್ಷಕರು, ಟಿ ರಂಗಸ್ವಾಮಿ ಅಬಕಾರಿ ಉಪನಿರೀಕ್ಷಕರು ಚಳ್ಳಕೆರೆ ವಲಯ ಮತ್ತು ಎಸ್ ರಘುನಾಥ್ ಅಬಕಾರಿ ಪೇದೆಗಳಾದ ಎನ್ ನಾಗರಾಜ್, ಟಿ ಸೋಮಶೇಖರ್ ದಾಳಿಯಲ್ಲಿ ಪಾಲ್ಗೊಂಡು ಮೌನೇಶ್ ಆಚಾರ್, NKS TV4 ಚಳ್ಳಕೆರೆ. ಚಳ್ಳಕೆರೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸಮುದಾಯ ಭವನ ಶಂಕುಸ್ಥಾಪನೆಯನ್ನ ಶಾಸಕ ಟಿ ರಘುಮೂರ್ತಿ ಅವರು ನೆರವೇರಿಸಿದರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘವು ರಾಜ್ಯದ ಎಲ್ಲ 31 ಜಿಲ್ಲೆ 183 ತಾಲೂಕುಗಳಲ್ಲಿ ಶಾಖೆಯನ್ನು ಹೊಂದಿದ್ದು, ಸಮಸ್ತ 6 ಲಕ್ಷ ರಾಜ್ಯ ಸರ್ಕಾರಿ ನೌಕರರನ್ನು ಪ್ರತಿನಿಧಿಸುವ ಏಕೈಕ ಬೃಹತ್ ಸಂಘಟನೆಯಾಗಿರುತ್ತದೆ ಅಂತ ಶಾಸಕ ಟಿ ರಘುಮೂರ್ತಿ ಹೇಳಿದರು. ಚಳ್ಳಕೆರೆ ನಗರದ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ಹಾಗೂ ತಾಲೂಕು ಶಾಖೆ ಚಳ್ಳಕೆರೆ, ಚಿತ್ರದುರ್ಗ ಜಿಲ್ಲೆ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ಸಂಘದ ಸಮುದಾಯ ಭವನಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು, ನೌಕರರ ಕಷ್ಟವು ಇತ್ತೀಚಿನ ದಿನಗಳಲ್ಲಿ ಆರ್ಥಿಕ ಹೊರೆಯನ್ನು ಸಮತೋಲನ ಮಾಡಿಕೊಳ್ಳಲಾಗದ ಸಂಕಷ್ಟಕ್ಕೀಡಾಗಿದ್ದಾರೆ. ಅಲ್ಲದೆ ರಾಜ್ಯದಲ್ಲಿ 2.5 ಲಕ್ಷ ಹುದ್ದೆಗಳು ಖಾಲಿ ಇದ್ರೂ ಸಹ ಜನಸಾಮಾನ್ಯರ ಕಲ್ಯಾಣ ಹಾಗೂ ರಾಜ್ಯದ ಅಭಿವೃದ್ಧಿಗಾಗಿ ಸರ್ಕಾರ ಜಾರಿಗೊಳಿಸಿರುವ ಯೋಜನೆಯನ್ನು ಸಾಮಾನ್ಯರಿಗೆ ತಲುಪುವ ಕಾರ್ಯದ ಜೊತೆ ರಾಜ್ಯದ ಅಭಿವೃದ್ಧಿ ಸೂಚ್ಯಂಕದ ಬೆಳವಣಿಗೆಯಲ್ಲಿ ಸರ್ಕಾರಿ ನೌಕರರ ಪಾತ್ರ ಮುಖ್ಯವಾಗಿದೆ. ಅಲ್ಲದೆ ಚಳ್ಳಕೆರೆಯಲ್ಲಿ ಸಮುದಾಯ ಭವನವನ್ನು ಕಟ್ಟಿಸಲು 50 ಲಕ್ಷ ಹಣ ಕಡಿಮೆಯಾಗುತ್ತದೆ. ಈ ಸಮುದಾಯ ಭವನಕ್ಕೆ 1 ಕೋಟಿ ರೂಪಾಯಿ ಹಣ ಬೇಕು. ಈ ಹಣವನ್ನು 2024-25 ಒಳಗಾಗಿ ಸಮುದಾಯದ ನಿರ್ಮಾಣವನ್ನು ಮಾಡಿಸಿಕೊಡುವುದಾಗಿ ಭರವಸೆ ನೀಡಿದರು. ಅಲ್ಲದೆ ಸರ್ಕಾರಿ ನೌಕರರು ರಾಜ್ಯ ಸರ್ಕಾರಿ ನೌಕರಿಗೆ 7ನೇ ವೇತನ ಆಯೋಗದ ಸೌಲಭ್ಯವನ್ನು ಜಾರಿಗೊಳಿಸಲು ಮುಂದಾಗ್ತೇನೆ ಅಂತ ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ನೌಕರರ ಸಂಘದ ಸಮುದಾಯ ಭವನ ಶಂಕುಸ್ಥಾಪನೆಯನ್ನು ನೆರವೇರಿಸಲಾಯಿತು. ಈ ವೇಳೆ ಕರ್ನಾಟಕ ರಾಜ್ಯ ನೌಕರರ ಸಂಘದ ತಾಲೂಕು ಅಧ್ಯಕ್ಷ PL ಶಿವಲಿಂಗೇಗೌಡ, ಕ್ಷೇತ್ರ ಶಿಕ್ಷಣಾಧಿಕಾರಿ KA ಸುರೇಶ್, ತಾಲೂಕು ದಂಡಾಧಿಕಾರಿ ರಯನ್ ಪಾಷಾ, ತಾಲೂಕು ಪಂಚಾಯಿತಿ ನಿರ್ವಹಣಾಧಿಕಾರಿ ಶಶಿಧರ್, ತಾಲೂಕು ಆರೋಗ್ಯಾಧಿಕಾರಿ A ಕಾಶಿ, ಮಂಜುನಾಥ್, ಲೋಕೇಶ್, ರವೀಶ್, ವೀರೇಶ್, ಮಂಜುನಾಥ್, ಉಗ್ರೇಶ್, S ವೀರಣ್ಣ, ಗಂಗಾಧರಪ್ಪ, ಜಗನ್ನಾಥ್, ಪಶುಸಂಗೋಪನಾಲಯದ ಇಲಾಖಾಧಿಕಾರಿ ರೇವಣ್ಣ, ತಿಪ್ಪೇಸ್ವಾಮಿ, ಕೃಷ್ಣಮೂರ್ತಿ, ಸೋಮಶೇಖರ್ ಸೇರಿದಂತೆ ಅನೇಕ ನೌಕರರ ಸಂಘದ ಪದಾಧಿಕಾರಿಗಳು, ಮಹಿಳೆಯರು ಭಾಗಿಯಾಗಿದ್ದರು. ಮೌನೇಶ್ ಆಚಾರ್, NKS TV4 ಚಳ್ಳಕೆರೆ. ಮಾಡಿ ನಮ್ಮ ವೃತ್ತಿ ಬದುಕಲ್ಲಿ ನಾವೇನು ಬದುಕ್ತಾ ಇರ್ತೀವಿ, ಜೀವನ ಮಾಡ್ತಾ ಇರ್ತೀವಿ ಅಂತ ಸಂದರ್ಭದಲ್ಲಿ ಇಂಥ ಒಂದು ತರಬೇತಿಗಳು, ಇಂಥ ಒಂದು ವ್ಯಕ್ತಿ ವಿಕಸನ ತರಬೇತಿಗಳು ನಮಗೆ ಬಹಳಷ್ಟು ಮುಖ್ಯ ಆಗ್ತದೆ. ಯಾವ ರೀತಿಯಾಗಿ ನಾವು ಗಾಡಿಗಳಿಗೆ, ವೆಹಿಕಲ್ಗಳಿಗೆ, ಮೋಟರ್ ವಾಹನಗಳಿಗೆ ರೀಚಾರ್ಜ್ ಮಾಡ್ತೀವಿ, ಚಾರ್ಜ್ ಮಾಡ್ತೀವಿ. ಚಾರ್ಜ್ ಮಾಡಲಿಲ್ಲ ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಆಗುತ್ತೆ ಅಂತ ನೆನಪು ಮಾಡೋಂಥದ್ದು, ನಮ್ಮ ಮೌಲ್ಯಗಳನ್ನು ನೆನಪು ಮಾಡೋಂಥದ್ದು, ಜೊತೆಗೆ ನಮ್ಮ ಸರಿದಾರಿಗೆ ತರುವಂಥದ್ದು, ಇಲ್ಲೊಂದು ಕಡೆಯಿಂದ ಭಾಗವಹಿಸಿದ್ರೆ ನಮಗೆ ಯಾರು ಅನಿಸುತ್ತೆ, ಇಲ್ಲ ಇಲ್ಲೊಂದು ಕಡೆಗೆ
ಅವರು ತಪ್ಪು ದಾರಿ ನಡೆದಿದ್ರೆ ಅಥವಾ ಅದನ್ನು ಅನುಸರಿಸಲಿಲ್ಲ ಅಂದರೆ ಆ ದಾರಿ ಬರಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಕೂಡ ಬಿಡುವಿನ ಸಂದರ್ಭದಲ್ಲಿ ಬಹಳಷ್ಟು ನಿಮಗೆಲ್ಲ ಗೊತ್ತಿದೆ, ಡಾಕ್ಟರ್ ಗುರುರಾಜ್ ಕರ್ಜಿರವರು ಕರುನಾಳ ಬಾಬಳಿಕೆ ಅಂತ ಹೇಳಿ ಬುಕ್ಸು, ಇನ್ನೊಬ್ರು ನಮ್ಮ ಇದರಲ್ಲಿ ಬರ್ತಾ ಇದ್ರು ವಿಜಯ ನೋಡಿ ಅಂತದನ್ನೆಲ್ಲ ಕಲೆಕ್ಟ್ ಮಾಡಿ ಬರ್ದಿದ್ದಂಥ ಬುಕ್. ವಿಶೇಷವಾಗಿ ಶಿಕ್ಷಕರಿಗೆ ಬಹಳಷ್ಟು ಅನುಕೂಲ ಆಗಂತ ಪುಸ್ತಕಗಳು ಇನ್ನೂ ಬಹಳಷ್ಟು ಜನ ಇದ್ದಾರೆ. ನಾನು ಕೆಲವು ಮಾತ್ರ ಹೇಳಿದೆ. ಅಂತ ಒಂದು ಕಾರ್ಯಕ್ರಮವೂ ಕೂಡ ಇಲ್ಲಿ ನಡೀತಕ್ಕಂಥದ್ದು ಬಹಳಷ್ಟು ಅಭಿನಂದನಾರ್ಹ ಅಂತ ಹೇಳ್ತಾ, ಈಗಾಗಲೇ ಏನು ನೀವು ಶಂಕುಸ್ಥಾಪನೆ ಮಾಡಿದ್ದೀವಿ ಇವತ್ತೆಲ್ಲ ಸೇರಿ ಆ ಕಟ್ಟಡ, ನಾನು ಈಗಾಗಲೇ ಇಂಜಿನಿಯರ್ ಕೇಳಿದೆ, ನಮ್ಮ PW ಇಂಜಿನಿಯರ್ ಸುಭಾನ್ ಅಂತ ಹೇಳಿ, ಅವ್ರು ಏನಪ್ಪ ಇಷ್ಟೊಂದು ದೊಡ್ಡ ಕಡೆಗೆ 55 ಲಕ್ಷಕ್ಕೆ ಹೆಂಗೆ ಕಟ್ತೀರ ನೀವು? ಅವ್ರು ಹೇಳ್ತಾರೆ, ಇಲ್ಲ ಸರ್ ಬರೀ ಸ್ಟ್ರಕ್ಚರ್ ಮಾಡಿ ಅಂತ ಹೇಳಿದ್ದಾರೆ, ಕಾಲಮ್ ಹಾಕ್ಬಿಟ್ಟು ಶೀಟ್ ಹಾಕಿ ಬಿಟ್ಬಿಡಪ್ಪ ನೀನು ಅಂತ ಹೇಳಿದ್ದಾರೆ, ಅದಕ್ಕೆ 55 ಲಕ್ಷ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಈಗ ಇರ್ತಕ್ಕಂಥ ಸುಮಾರು 6,700-6,500 ಸ್ಕ್ವೇರ್ ಫೀಟು ಬಿಲ್ಡಿಂಗ್ ಇರೋದ್ರಿಂದ ಪೇಪರ್ ಹೋಗ್ತಾರೆ, ಏನೋ ಒಂದು ನಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳಿ. ಯಾಕಂದರೆ ಸರ್ಕಾರಿ ನೌಕರರು ಎಲ್ಲರೂ ಕೂಡ ಕೆಲವಂಥದ್ದು ನೌಕರರು ಬಹಳ ಸಾಹುಕಾರರು ಬೇರೆ ಬೇರೆ ರೀತಿಯಲ್ಲಿ ಆಗ್ಬೋದು. ಆದರೆ 90%-80% ಎಲ್ಲ ಸ್ಯಾಲ್ರಿನಲ್ಲಿ ಸಂಬಳದಲ್ಲಿ ಬದುಕಂಥ ವ್ಯವಸ್ಥೆ ಇರ್ತದೆ. ಅವರಿಗೆಲ್ಲ ನಿಮ್ಮ ಷಡಕ್ಷಿ ಅವರ ಮಾತುಗಳು, ಷಡಕ್ಷಿ ಅವರು ಹೇಳಿದಂಥ ಎಲ್ಲ ಪ್ರತಿಯೊಂದು ಪದನೂ ಕೂಡ ಮುಖ್ಯ ಆಗ್ತದೆ. ಅವರು ಸರ್ಕಾರ ಮಟ್ಟದಲ್ಲಿ ಯಾವುದೇ ಸರ್ಕಾರ ಇಲ್ಲಿ ಅವರಿಗೆ ಸರ್ಕಾರಿ ನೌಕರರಿಗೆ ಪಕ್ಷ ಸರ್ಕಾರ ಮುಖ್ಯ ಅಲ್ಲ. ಆ ಸರ್ಕಾರ ನಡೆಯುವಂಥದ್ದು ಸರ್ಕಾರ ನೌಕರರ ಬೇಡಿಕೆಗಳನ್ನು ಈಡೇರಿಸೋದು ಯಾವ ರೀತಿ ಆಗುತ್ತೆ ಅಂತ ಹೇಳಿ ಅವರು ಅದನ್ನು ನೋಡ್ತಾರೆ. ಕೆಲವು ವ್ಯಕ್ತಿಗಳು ಮಾತ್ರ ಅವ್ರಿಗೂ ಕೂಡ ರಾಜಕಾರಣ ಬೇಕಾಗಿರ್ತದೆ, ಕೆಲವರು ಮಾಡ್ತಾರೆ, ಏನು ಮಾಡ್ಲಿಕ್ಕೆ ಆಗಲ್ಲ. ನಾನು ಕೂಡ ರಾಜಕಾರಣ ಬೇಕಂತ ಹೇಳಿ ಅಲ್ಲಿದ್ದಾಗ ರಾಜಕಾರಣ ಮಾಡಿದ್ರೆ ಅದನ್ನು ಬಿಟ್ಟು ಬಂದು ನಾನು ರಾಜಕಾರಣಕ್ಕೆ ಬಂದಿದ್ದೆ. ಆದರೆ ಇದ್ದಂಥ ಸಂದರ್ಭದಲ್ಲಿ ನಿಮಗೆ ಆ ನೌಕರಿಗೆ ಏನು ಗೌರವ ಸಲ್ಲಿಸಬೇಕು ಅದನ್ನು ನೀವು ಮಾಡಬೇಕು. ಕೋಟೆನಾಡು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಕರ್ಪೂರದ ಕಟ್ಟೆ ಗ್ರಾಮದಲ್ಲಿ ಸಾಕು ನಾಯಿ ರೂಬಿಗೆ ಸೀಮಂತ ಕಾರ್ಯ ಮಾಡಿದ್ದಾರೆ ನಾಯಿ ಪ್ರಿಯ ಕುಟುಂಬದ ಸದಸ್ಯರು. ಸಾಮಾನ್ಯವಾಗಿ ಗರ್ಭಿಣಿ ಸ್ತ್ರೀಯರಿಗೆ ಸೀಮಂತ ಕಾರ್ಯ ಮಾಡುವುದನ್ನು ನೋಡಿದ್ದೇವೆ, ಕೇಳಿದ್ದೇವೆ. ಆದರೆ ಹೊಸದುರ್ಗ ತಾಲೂಕಿನ ಕರ್ಪೂರಕಟ್ಟೆ ಗ್ರಾಮದಲ್ಲಿ ಕುಟುಂಬವೊಂದು ತಾವು ಸಾಕಿದ ಹೆಣ್ಣು ನಾಯಿಗೆ ಸೀಮಂತ ಕಾರ್ಯ ಮಾಡಿ ಸಂಭ್ರಮ ಪಟ್ಟಿದ್ದಾರೆ. ಹೌದು, ಕೋಟೆನಾಡು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕು ಕರ್ಪೂರದ ಕಟ್ಟಿ ಗ್ರಾಮದಲ್ಲಿ ತನ್ನ ಸಾಕು ನಾಯಿ ರೂಪಿಗೆ ಸೀಮಂತ ಕಾರ್ಯ ಮಾಡಿದ್ದಾರೆ. ನಾಯಿ ಗ್ರಾಮಕ್ಕೆ ಬಂದು ಇಲ್ಲಿಗೆ 13 ತಿಂಗಳಾಗಿದೆಯಂತೆ. ಮನೆಯಲ್ಲಿ ಒಂದು ಪ್ರಾಣಿ ಅಂತ ಯಾವತ್ತೂ ನೋಡಿರುವಂತೆ ಮನೆಯಲ್ಲಿ ಒಬ್ಬ ಸದಸ್ಯ ಅಂತ ಭಾವಿಸಿ ರೂಬಿಗೆ ಈಗ 50 ದಿನಗಳ ತುಂಬು ಗರ್ಭಿಣಿಯಾಗಿರೋದ್ರಿಂದ ಈ ಪರಿಸ್ಥಿತಿಯಲ್ಲಿ ಎಲ್ಲ ಹೆಣ್ಮಕ್ಳಿಗೂ ಸೀಮಂತ ಮಾಡುವಂತೆ ಹೂವು ಹಣ್ಣು ಸಿಹಿ ಇಟ್ಟು ಕೇಕ್ ಕತ್ತರಿಸಿ ಶ್ವಾನ ರೂಬಿಗೂ ಮನೆಯ ಎಲ್ಲ ಸದಸ್ಯರು ಭಾಗವಹಿಸಿ ವಿಜೃಂಭಣೆಯಿಂದ ಖುಷಿಯಿಂದ ಸೀಮಂತ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಸದ್ಯ ಈ ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಿದ್ದು ಶ್ವಾನ ಪ್ರಿಯರು ಇವರ ಕಾರ್ಯಕ್ಕೆ ಮೆಚ್ಚುಗೆ ಸೂಚಿಸ್ತಾ ಇದ್ದಾರೆ. ಸುರೇಶ್ ಬೆಳಗೆರೆ, NKS TV4 ಚಿತ್ರದುರ್ಗ. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಲಿಂಗದಹಳ್ಳಿ ಗ್ರಾಮದಲ್ಲಿ ತೋಟದ ಗುಡಿಸಲಲ್ಲಿ ವಾಸವಾಗಿದ್ದವರ ಮನೆಗೆ ಆಕಸ್ಮಿಕ ಬೆಂಕಿ ತಗುಲಿ ಸಂಪೂರ್ಣ ಸುಟ್ಟು ಕರಕಲಾದ ಘಟನೆ ನಡೆದಿದೆ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಲಿಂಗದಹಳ್ಳಿ ಗ್ರಾಮದ ತೋಟದ ವಸತಿಯಲ್ಲಿ ಆಕಸ್ಮಿಕ ಬೆಂಕಿ ತಗುಲಿ ಗುಡಿಸಲು ಸಂಪೂರ್ಣ ಸುಟ್ಟು ಕರಕಲಾದ ಘಟನೆ ನಡೆದಿದೆ. ಸಿದ್ದಪ್ಪ ವಾಲಿಕರ ಅನ್ನೋರಿಗೆ ಸೇರಿದ ಗುಡಿಸಲಿದಾಗಿದ್ದು ನಿನ್ನೆ ಬೆಳಗ್ಗೆ 11 ಗಂಟೆ ಸುಮಾರಿಗೆ ಗುಡಿಸಲಿನಲ್ಲಿರುವ ದೇವರ ಜಗುಲಿಯ ಮೇಲಿನ ಉರಿಯುವ ದೀಪವು ಆಕಸ್ಮಿಕವಾಗಿ ಜಗುಲಿಯಿಂದ ಕೆಳಗೆ ಬಿದ್ದ ಕಾರಣ ಅಲ್ಲೇ ಸಮೀಪದಲ್ಲಿದ್ದ ಹಾಸಿಗೆಗೆ ಬೆಂಕಿ ತಗುಲಿ ಕೆಲವೇ ಕ್ಷಣದಲ್ಲಿ ಗುಡಿಸಲಿಗೆ ಬೆಂಕಿ ಹೊತ್ತಿ ದಗದಗನೆ ಹೊಡೆದಿದೆ. ಗುಡಿಸಲಿನಲ್ಲಿದ್ದ ರೈತನ 5 ಲಕ್ಷ ರೂಪಾಯಿ ಹಣ, 2 ತೊಲೆ ಬಂಗಾರ, 1 ಚೀಲ ಮೆಣಸಿನಕಾಯಿ, ಬೆಲೆ ಬಾಳುವ ವಸ್ತ್ರಾಭರಣಗಳು, ಇತರ ಕಾಗದ ಪತ್ರಗಳ ದಾಖಲೆಗಳು, ಇನ್ನು ಇತರ ಜೀವನಕ್ಕೆ ಸಂಬಂಧಿಸಿದ ವಸ್ತುಗಳು ಸುಟ್ಟು ಕರಕಲಾಗಿವೆ. ಇದರಿಂದ ಕುಟುಂಬಸ್ಥರು ತುಂಬಾ ನೊಂದ್ಕೊಂಡಿದ್ದಾರೆ. ಈ ಸುದ್ದಿ ತಿಳಿದ ತಕ್ಷಣ ತಡವಲಗ ಆಡಳಿತಾಧಿಕಾರಿ ಸಿದ್ದು ಪೂಜಾರಿ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿ ಪಂಚನಾಮೆ ಮಾಡಿದ್ದಾರೆ. ಇನ್ನು ಏನೇ ಇರಲಿ, ಆಕಸ್ಮಿಕವಾಗಿ ನಡೆದ ಘಟನೆಗೆ ನೊಂದ್ಕೊಂಡ ಬಡ ರೈತ ಕುಟುಂಬಕ್ಕೆ ಸರ್ಕಾರವಾಗಲಿ ಅಥವಾ ದಾನಿಗಳಾಗಲಿ ಸಹಾಯ ಹಸ್ತ ನೀಡಿದ್ರೆ ನೊಂದ ಕುಟುಂಬಕ್ಕೆ ಕಣ್ಣೀರು ಒರೆಸಿದಂತಾಗ್ತದೆ ಅನ್ನೋದು ನಮ್ಮ NKS TV4ನ ಆಶಯ. ಸಚಿನ ಇಂಡಿ, NKS TV4 ವಿಜಯಪುರ. ಏನಾಗ್ಯದ್ರಿ?
ಜಗಲಿ ಮೇಲೆ ದೀಪ ಹಚ್ಚಿದೆವು. ದೀಪ ಹಚ್ಚಿಂದ ಬ್ಯಾಕ್ ಕೊಯ್ದು ಕೌದಿ ಮೇಲೆ ಇಟ್ಟು ಒಟ್ಟು ಕೌದಿ ಗೀದಿ ಎಲ್ಲ ಸುಟ್ಟವ್ರಿ. ರೊಕ್ಕ ಸುಟ್ಟವ. ಎಷ್ಟಿದ್ದು ರೊಕ್ಕ ರೀ? ರೊಕ್ಕ 6 ಲಕ್ಷ ರೂಪಾಯಿ ಇದ್ದವು ರೀ. ಹ್ಞೂ ರೀ. ಮತ್ತು ಬಂಗಾರ ಸುಟ್ಟವ. ಬಂಗಾರ ಎಷ್ಟು ರೀ? ಬಂಗಾರ 2 ತೊಲಿ ರೀ. ಹ್ಞೂ 2 ತೊಲಿ. ಅದು ಜಗಲಿ ಮ್ಯಾಗ ಇಟ್ಟಿದ್ದೇನೆ ದೀಪ ರೀ? ಹ್ಞೂ ಜಗಲಿ ಮೇಲೆ ಇಟ್ಟಿದ್ದೇವೆ ರೀ. ಹ್ಞೂ ರೀ. ಅದೇ ಪೂಜೆ ಮಾಡಿ ಅದೇ ಜಗಲಿ ಮೇಲೆ ಇಟ್ಟಿದ್ದೆವು. ಅದು ನೋಡೇ ಇಲ್ಲ ನಾವು. ಬರೋದಾಗ ಹಂಗೆ ಸುಟ್ಕೇಸದಾಗ ಕಾಗದ ಪತ್ರ ಸುಟ್ಕೇಸ್ನಾಗೆ ಇಟ್ಟಿದ್ದೀವೆಲ್ಲ. ಅವೆಲ್ಲ ಸುಟ್ಟಾವ್ರಿ? ಹಾಂ ಸುಟ್ಕೇಸ್ನಾಗೆ ರೊಕ್ಕ ಇದ್ದು ಎಲ್ಲ ಕಾಗದ ಪತ್ರ ರೊಕ್ಕ ಹಾಂ. ಮತ್ತು ಒಳಗೆ ಕಾಳತ್ತೇನು ಇದ್ದು ಏನ್ರಿ? ಒಂದು ಚೀಲ ಮೆಣಸಿ ಇದ್ದು ರೀ. ಅವು ಸುಟ್ಟವ್ರಿ? ಅಲ್ಲಿ ಬರೀ ಸುಟ್ಟವ. ಟಿವಿಗೆ ಇದ್ದು ಏನ್ರಿ? ಟಿವಿ ಗಿವಿ ಏನೇನು? ಹಾಂ ರೀ. ಟಿವಿ ಗಿವಿ ಅವು 6 ಲಕ್ಷದಾಗ 1 ಲಕ್ಷ ಒಬ್ರಿಗೆ ಕೊಡೋರು ಕೊಟ್ಟಿದ್ದೆವು. 5 ಲಕ್ಷ ಇದ್ದು ರೀ. ಎಲ್ಲಿ ತಂದಿದ್ರಿ? ಬ್ಯಾಂಕ್ನ ತೊಗೊಂಬಂದಿದ್ರಿ. ಬ್ಯಾಂಕ್ನಾಗ ರೀ? ಹಾಂ ಒಬ್ರಿಗೆ ಪೈಪ್ಲೈನ್ ಮಾಡ್ಬೇಕಂತ ತೊಗೊಂಬಂದಿದ್ದೇವೆ ರೀ. ಹ್ಞೂ. ನಿಮ್ಮ ಹೆಸರು ಏನು ರೀ? ನನ್ನ ಹೆಸರು ಸಿದ್ದಪ್ಪ ಅಧಿಕಾರಿ. ಹ್ಞೂ ರೀ. ಎಲ್ಲ ಅಷ್ಟು ಕಲಾಸ ಆಗ್ಯ ನೋಡು. ಹಸುಗಳಿಗೆಲ್ಲ ಕಲಾಸ ಏನೇನು ಉಳಿದಿಲ್ಲ ರೀ. ಏನೂ ಇಲ್ಲೇನು ರೀ? ಹಾಂ ಜೋಳ ಕಾಳು ಇದ್ದಿತ್ತೆ ರೀ. ಜೋಳ ಕಾಳು ಮಗ್ಗಲ್ದು ಬೇರೆ ಅದು. ಜೋಳ ಕಾಳು ಎಲ್ಲ ಸೆಪ್ರೇಟ್ ಇದಾವೆ ರೀ. ಹಾಂ ಸೆಪ್ರೇಟ್ ಸುಟ್ಟ ನೋಡ್ರಿ. ಎಲ್ಲ ಜರ್ಮನಿ ಸಹಿತ ಎಲ್ಲ ಕರಿ ಹೋಗ್ಯಾವ್ರಿ ಪಳೆಯೋದು. ಹ್ಞೂ ರೀ. ಎಲ್ಲ ಸುಟ್ಕಾಸ ರೊಕ್ಕ ಬಗ್ಗೆ ಇಟ್ಟಿವ್ರಿ. ಮತ್ತು ಹೆಣ್ಮಕ್ಳಿಗೆ ಕೇಳ್ರಿ ಅವು ಗುರು ಸಾಮಾನು ಪಿಮಾನ ಎಲ್ಲ ಇದ್ದು ಹತ್ರಿ. ಅವನು ಸುಟ್ಟಾವ ಹೇಳ್ರಿ. ಅವು ಎಷ್ಟು ತೊಲೆ ಇದ್ದು ರೀ? ಅವು 2 ಅಡಿಸ್ತಲ್ಲಿ ಸುಜಾಕಿ ನಮಗೆ ಗೊತ್ತಿಲ್ಲ ನಾವು ಎಟ್ಟ ನೋಡಿ ಕೇಳ್ರಿ. ಶಾಲಾ ವಿದ್ಯಾರ್ಥಿಗಳಿಂದ ಮಾದಕ ವಸ್ತುಗಳ ವಿರೋಧಿ ದಿನದ ಜಾಥಾವನ್ನ ಶಿರಹಟ್ಟಿ ಪೊಲೀಸ್ ಠಾಣೆಯ ಪೊಲೀಸರು ನಡೆಸಿದರು. ವಿದ್ಯಾರ್ಥಿಗಳಿಂದ ಮಾದಕ ವಸ್ತುಗಳ ವಿರೋಧಿ ದಿನದ ಜಾಥಾ. ಹೌದು, ಶಿರಹಟ್ಟಿ ಪೊಲೀಸ್ ಠಾಣೆಯ ವತಿಯಿಂದ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ವಿರೋಧಿ ದಿನದ ಅಂಗವಾಗಿ ಪಟ್ಟಣದ ವಿವಿಧ ಶಾಲಾ ವಿದ್ಯಾರ್ಥಿಗಳಿಂದ ಮಾದಕ ವಸ್ತುಗಳ ವಿರೋಧಿ ದಿನದ ಅಂಗವಾಗಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ವಿದ್ಯಾರ್ಥಿಗಳಿಂದ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರಿಂದ ಜನರಲ್ಲಿ ತಿಳುವಳಿಕೆಯನ್ನು ಮೂಡಿಸಲಾಯಿತು. ಈ ಸಂದರ್ಭದಲ್ಲಿ ಪೊಲೀಸ್ ಸಿಬ್ಬಂದಿಗಳಾದ ಕ್ರೈಂ PSI ವಿಜಯ್ ಕುಮಾರ್ ತಳವಾರ್, BN ಯಳವತ್ತಿ, ಫಕೀರೇಶ್ ಲಮಾಣಿ, ಸೋಮಶೇಖರ್ ರಾಮಗಿರಿ, ಶಿಕ್ಷಕರು, ಶಿಕ್ಷಕಿಯರು, ಮಕ್ಕಳು ಭಾಗಿಯಾಗಿದ್ದರು. ವೀರೇಶ್ ಗೋಗರ್ಗೆ, NKS TV 4 ಶಿರಹಟ್ಟಿ. ಲಕ್ಷ್ಮೀಶಿವರ ತಾಲೂಕಿನ ಹುಲ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ನೆಲಗೋಲ್ ಗ್ರಾಮದಲ್ಲಿ ಬುಧವಾರ ಗ್ರಾಮ ಸಭೆ ನಡೆಯಿತು. ಸೂರಣಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನೆಲಗೋಲ್ ಗ್ರಾಮದಲ್ಲಿ ಗ್ರಾಮ ಸಭೆ ಜರುಗಿತು. ಹೌದು, ಲಕ್ಷ್ಮೀಶ್ವರ ತಾಲೂಕಿನ ಹುಲ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ನೆಲಗೋಲ್ ಗ್ರಾಮದಲ್ಲಿ ಬುಧವಾರ ಗ್ರಾಮ ಸಭೆಯನ್ನ ನಡೆಯಿತು. ಗ್ರಾಮ ಸಭೆಯ ಅಧ್ಯಕ್ಷತೆಯಲ್ಲಿ ವಹಿಸಿದ್ದ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾದ ನೀಲಾ ತಳವಾರ್ ಅವರು ಗ್ರಾಮ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು. 2023-24ನೇ ಸಾಲಿನಲ್ಲಿ ಪಂಚಾಯಿತಿಯಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ 14 ಮತ್ತು 15ನೇ ಹಣಕಾಸು ಯೋಜನೆಯಡಿ ಗ್ರಾಮದಲ್ಲಿ ನಡೆದ ಕಾಮಗಾರಿ ಮತ್ತು ಕೆಲಸ ಕಾರ್ಯಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದರು. ಗ್ರಾಮಸ್ಥರು ಗ್ರಾಮದಲ್ಲೇ ಇದ್ದು ಮುಂಬರುವ ದಿನದಲ್ಲಿ ಪಂಚಾಯಿತಿ ಎಲ್ಲ ಕಾಮಗಾರಿಗಳಲ್ಲಿ ಭಾಗವಹಿಸಿ ಸದುಪಯೋಗ ಪಡೆದುಕೊಳ್ಳಬೇಕು. ಸರ್ಕಾರ ಗ್ರಾಮೀಣ ಭಾಗದ ಜನರು ಕೆಲಸ ಹುಡುಕಿಕೊಂಡು ಗುಳೆ ಹೋಗಬಾರದೆಂಬ ಉದ್ದೇಶದಿಂದ ಗ್ರಾಮ ಪಂಚಾಯತಿಯಿಂದ ಹಲವಾರು ಸೌಲಭ್ಯಗಳನ್ನು ನೀಡುತ್ತಿದ್ದು ಗ್ರಾಮಸ್ಥರು ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದುಕೊಂಡು ಅದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ SB ವಡಕನಗೌಡರು ಗ್ರಾಮ ಪಂಚಾಯಿತಿಯಲ್ಲೇ ನಡೆದ ಎಲ್ಲ ಕಾಮಗಾರಿಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಗ್ರಾಮಸ್ಥರಿಗೆ ತಿಳಿಸಿದರು. ಸಭೆಯಲ್ಲಿ ನೋಡಲ್ ಅಧಿಕಾರಿ ಮಾರುತಿ ರಾಠೋಡ್, ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷೆ ವೇಣಾ ಅಕ್ಕಿ, ಸದಸ್ಯರಾದ ಶಿವಪ್ಪ ಬಸಾಪುರ್, ಪರಮೇಶ್ ಗೌಡ ಪಾಟೀಲ್, ದೇವೇಂದ್ರಪ್ಪ ಲಮಾಣಿ, ಕವಿತಾ ನೋನೂಜಿ, ಶರವ ಪಾಟೀಲ್ ಸೇರಿದಂತೆ ಹಿರಿಯರು, ಮುಖಂಡರು, ಗ್ರಾಮಸ್ಥರು ಭಾಗಿಯಾಗಿದ್ದರು. ವೀರಣ್ಣ ಹಡಪದ್, NKS TV 4 ಲಕ್ಷ್ಮೇಶ್ವರ. ಶಿಕ್ಷಣ ಇಲಾಖೆ ಮತ್ತು ಪ್ರವಾಸೋದ್ಯಮ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ಕರ್ನಾಟಕ ದರ್ಶನ ಆಯೋಜಿಸಲಾಗಿದೆ.
ವಿದ್ಯಾರ್ಥಿಗಳಿಗೆ ಉಚಿತ ಕರ್ನಾಟಕ ದರ್ಶನ ಶಿಕ್ಷಣ ಇಲಾಖೆ ಮತ್ತು ಪ್ರವಾಸೋದ್ಯಮ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ಕರ್ನಾಟಕ ದರ್ಶನ ಕಾರ್ಯಕ್ರಮಕ್ಕೆ ಇಂದು ಶಿರಹಟ್ಟಿ ತಾಲೂಕಿನ 22 ಪ್ರೌಢಶಾಲೆಗಳ ಹಾಗೂ 4 ವಸತಿ ಶಾಲೆಗಳ 8ನೇ ತರಗತಿಯ 119 ವಿದ್ಯಾರ್ಥಿಗಳು ಇಂದಿನಿಂದ 4 ದಿನಗಳ ಕಾಲ ಕರ್ನಾಟಕ ದರ್ಶನ ಪ್ರವಾಸ ಆರಂಭಿಸಿದರು. ಇಂದು ಪಟ್ಟಣದ ಎಫ್ಎಂ ಡಬಾಲಿ ಪ್ರೌಢಶಾಲಾ ಆವರಣದಿಂದ ಓದುವ ಎಸ್ಸಿ ಎಸ್ಟಿ ಒಬಿಸಿ ಹಿಂದುಳಿದ ಮಕ್ಕಳಿಗೆ ಸರ್ಕಾರದ ವತಿಯಿಂದ ಹಾಗೂ ಶಾಲಾ ಶಿಕ್ಷಣ ಇಲಾಖೆಯಿಂದ ಕರ್ನಾಟಕ ದರ್ಶನ ಕಾರ್ಯಕ್ರಮಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿಎಂ ಮುಂದಿನ ಮನೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಸದಸ್ಯರು ಹಾಗೂ ಶಿಕ್ಷಕರು, ನೌಕರರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಜರಿದ್ದರು. ಎನ್ಕೆಎಸ್ ಟಿವಿ4 ವೀರೇಶ್ ಗುಗ್ರಿ, ಗದಗ. ಇದಿಷ್ಟು ಇದರಿಂದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎನ್ಕೆಎಸ್ ಟಿವಿ4. ಇದು ನಿರಂತರ ಕಾರ್ಯಪಡೆ.